ಹಾಯ್ ಸ್ನೇಹಿತರೆ, ಬಿಗ್ ಬಾಸ್‌ನ ಮಾತುಕತೆಗೆ ಸ್ವಾಗತ. ಈಗಾಗಲೇ ಬಿಗ್ ಬಾಸ್‌ನ ವಿನ್ನರ್ ಯಾರು ಅಂತೇಳಿ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅನ್ಸುತ್ತೆ. 37 CR ಅಷ್ಟು ಕೋಟಿಯಷ್ಟು ವೋಟ್ ಸಿಕ್ಕಿರುವಂಥದ್ದು. 50 CR ಆಗುವಂತ ಚಾನ್ಸಸ್ ಇದೆ. ಅಂಡ್ ಕಾಂಪಿಟೇಷನ್ ಅಲ್ಲಿ ಇರೋರು ಅಂತ ಹೇಳಿದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ. ಹಾಗೆ ಇವರು ಅಶ್ವಿನಿ ಗೌಡ ಅವರು. ಒಟ್ನಲ್ಲಿ ಗಿಲ್ಲಿ ಅವರೇ ವಿನ್ನರ್ ಆಗ್ತಾ ಇರೋಂಥದ್ದು. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಗಿಲ್ಲಿಗೆ 50 ಲಕ್ಷ ಒಂದು ಏನು ಕ್ಯಾಶ್ ಪ್ರೈಸ್ ಸಿಗುತ್ತೆ ಬಿಗ್ ಬಾಸ್ ಕಡೆಯಿಂದ. ಹಾಗಿದ್ರೆ 50 ಲಕ್ಷ ಅವರಿಗೆ ಸಿಕ್ಕಿದ್ರೆ ಅವ್ರ ಕೈಗೆ ಬರೋ ಅಷ್ಟಿಗೆ ಅದು ಎಷ್ಟು ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸಪೋಸ್ ಇವಾಗ ಅವರಿಗೆ 50 ಲ್ಯಾಕ್ಸ್ ಏನ್ ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಅದಾದ್ಮೇಲೆ ಕಾರ್ ಕೊಡ್ತಾರೆ, ಬೈಕ್ ಕೊಡ್ತಾರೆ, ಆಮೇಲೆ ಕೆಲವರು ಏನು ಕೂಪನ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ಇವಾಗ 50 ಲಕ್ಷದ ಬಗ್ಗೆ ಮಾತ್ರ ಮಾತನಾಡ್ತಿದ್ದೀನಿ ನಾನು. 50 ಲ್ಯಾಕ್ಸ್ ಅಲ್ಲಿ 50 ಲಕ್ಷನು ಅವ್ರ ಕೈಗೆ ಸಿಗೋದಿಲ್ಲ. ಆ 50 ಲಕ್ಷದಲ್ಲಿ 30% ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. 50 ಲಕ್ಷಕ್ಕೆ 30% ಅಂತ ಹೇಳಿದ್ರೆ 15 ಲಕ್ಷ ಅಷ್ಟು ಅಮೌಂಟ್ ಅವ್ರು ಏನ್ ಮಾಡ್ಬೇಕಾಗತ್ತೆ, ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಹೆಲ್ತ್ ಅಂತ ಹೇಳಿ ಅದಕ್ಕೊಂದು 4% ಅನ್ನ ತಗೊಳ್ತಾರೆ. ಅಲ್ಲಿಗೊಂದು 2 ಲ್ಯಾಕ್ಸ್ ಆಗುತ್ತೆ. 50 ಲ್ಯಾಕ್ಸ್ 2 ಲ್ಯಾಕ್ಸ್. ಓವರ್ ಆಲ್ ಆಗಿ ಎಷ್ಟು 17 ಲ್ಯಾಕ್ಸ್ ಆಯ್ತು. ಒಂದು ಕ್ಯಾಲ್ಕುಲೇಷನ್ ಪ್ರಕಾರ. ನಾನು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ಆಯ್ತಾ. ಇನ್ನೊಂದು ಕ್ಯಾಲ್ಕುಲೇಷನ್ ನೋಡಿದಾಗ ನಾನು 30% ಅಂತ ಹೇಳಿದ್ರೆ 50 ಲ್ಯಾಕ್ಸ್ಗೆ 15 ಲ್ಯಾಕ್ಸ್ ಆಗತ್ತೆ. ಇನ್ನು ಸೆಸ್ 4% ಅಂತ ಹೇಳಿದ್ರೆ ಅದಕ್ಕೆ 15 ಲ್ಯಾಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಆಗಿ ಏನು 60,000 ತೋರಿಸಿದ್ದಾರೆ. ನೆಕ್ಸ್ಟ್ ಟೋಟಲ್ ಆಗಿ 16 ಲ್ಯಾಕ್ 15 ಲಕ್ಷ ಪ್ಲಸ್ 60,000 ಅಂತ ಕೂಡಿಸಿದ್ರೆ ಲೈಕ್ 15 ಲಕ್ಷದ 60,000 ಟೋಟಲ್ ಆಗಿ ಟ್ಯಾಕ್ಸ್ ಹೋಗ್ತಾ ಇದೆ. ಇನ್ನು ಅವ್ರಿಗೆ ಸಿಗುವಂತದ್ದು 34 ಲಕ್ಷದ 40,000 ಅಷ್ಟು ಅವರಿಗೆ ಅಮೌಂಟ್ ಗಿಲ್ಲಿ ಅವರಿಗೆ ಸಿಗುತ್ತೆ ಅಂತ ಹೇಳಿ ಈ ಕ್ಯಾಲ್ಕುಲೇಷನ್ ಎಲ್ಲ ನೋಡ್ರೆ ತಲೆ ಕೆಡುತ್ತಾಯ್ತಾ. ನಾನು ಮೆಟಾ ಎ ನಲ್ಲಿ ಮಾಡ್ತಾ ಇದ್ದೆ. ಹಂಗಂತೇಳಿ ಪ್ರಮೋಷನ್ ಎಲ್ಲ ಹೇಳ್ತಾ ಇರೋದು ನಾನು. ಒಟ್ನಲ್ಲಿ ಗಿಲ್ಲಿಗೆ 50 ಲಕ್ಷದಲ್ಲಿ 34,040 ರೂಪಾಯಿ ಕೈಗೆ ಸಿಗ್ತಾ ಇರೋಂಥದ್ದು. ಅದರಲ್ಲಿ ಇನ್ನೊಂದು ಆಡ್ ಆಗುತ್ತೆ, ಅದು TDS ಅಂತ ಆಡ್ ಆಗುತ್ತೆ. TDS ಐ ಥಿಂಕ್ 10% ಆಡ್ ಆಗ್ಬೋದು ಅನ್ಕೊಳ್ತೀನಿ. ಅದೆಷ್ಟು ಬರುತ್ತೋ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ 34,40,000 ಅಷ್ಟೇ ಅವ್ರ ಕೈಗೆ ಸಿಗೋದು. ಇನ್ನು ಉಳಿದಿರೋದೆಲ್ಲ ಟ್ಯಾಕ್ಸ್ ಅಂತಾನೆ ಹೋಗುತ್ತೆ. ಹೆಚ್ಚು ಕಮ್ಮಿ 15, 16, 17 ಲಕ್ಷ ಹತ್ತತ್ರ ಅನ್ಕೊಳ್ತೀನಿ. ಅಥವಾ ಎಷ್ಟು 15 ಲಕ್ಷದ 50,000, 15 ಅಬೋವ್ ಅಂತಾನೆ ಪಕ್ಕ ಇದ್ದೇ ಇರುತ್ತೆ. 15 ಲಕ್ಷದ 60,000 ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಇನ್ನೊಂದ್ ಕಡೆ 17 ಲಕ್ಷ ಅಂತ ಇದೆ. ಒಟ್ನಲ್ಲಿ ಅವ್ರಿಗೆ 34 ಲಕ್ಷ ಅಂತೂ ಸಿಗ್ತಾ ಇರೋಂಥದ್ದು. ಇನ್ನು ಕಾರ್ ಸಿಗುತ್ತೆ, ಬೈಕ್ ಸಿಗುತ್ತೆ, ಒಳ್ಳೊಳ್ಳೆ ವ್ಯಾಲ್ಯೂಬಲ್ ಥಿಂಗ್ ಸಿಗುತ್ತೆ. ಅದಕ್ಕಿಂತ ಜನರ ಪ್ರೀತಿ ಸಿಗುತ್ತೆ ಸ್ನೇಹಿತರೆ. ಒಟ್ನಲ್ಲಿ ಗಿಲ್ಲಿ ಅವ್ರಿಗೆ ಇಷ್ಟು ಅಮೌಂಟ್ ಸಿಗುತ್ತೆ. ನೀವ್ ಅನ್ಕೊಂಡಿದ್ರ 50 ಲಕ್ಷಕ್ಕೆ 50 ಲಕ್ಷನೇ ಸಿಗುತ್ತೆ ಅಂತೇಳಿ. ಒಟ್ನಲ್ಲಿ ಅವರ ಟ್ಯಾಕ್ಸ್ ಎಲ್ಲ ಕಳೆದು 34 ಲಕ್ಷ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.